ಪೆಟ್ರೋಲ್ ಬೈಕ್ ಒಂದರಲ್ಲಿ ಇಬ್ಬರು ಬಂದು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ದ ಕ್ಯಾಂಟರ್ ಕದ್ದು ಪರಾರಿಯಾದ ದೃಶ್ಯಗಳು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಬಿಬಿ ರಸ್ತೆ ಅಗಲಗುರ್ಕಿ ಗೇಟ್ ದುರ್ಗಶ್ರೀ ಗ್ರ್ಯಾಂಡ್ ಹೋಟೆಲ್ ಬಳಿ. ಅಂದಹಾಗೆ ಕ್ಯಾಂಟರ್ ಮಾಲೀಕ ಮುಷೀರ್ ಎಂಬುವವರು ಅಗಲಗುರ್ಕಿ ಗೇಟ್ ಬಳಿ ಬಿಬಿ ರಸ್ತೆಗೆ ಹೊಂದಿಕೊಂಡಿರುವ ಕಬ್ಬಿಣದ ಗುಜರಿ ಅಂಗಡಿಯೊಂದು ಇಟ್ಟುಕೊಂಡು ತನ್ನ ಅಂಗಡಿಗೆ ಬಂದ ಗುಜರಿಯನ್ನು ಬೆಂಗಳೂರಿಗೆ ರವಾನಿಸಲು ಕ್ಯಾಂಟರ್ ಇಟ್ಟುಕೊಂಡಿದ್ರಂತೆ. ಆದರೆ ಇಂದು ಬೆಳಿಗ್ಗೆ ಅಂಗಡಿ ಮುಂಭಾಗ ವಾಹನವನ್ನು ನಿಲ್ಲಿಸಲು ಜಾಗ ಇಲ್ಲದೆ ವಾಹನಗಳು ಅಡ್ಡಲಾಗಿದ್ದ ಪರಿಣಾಮ ದುರ್ಗಶ್ರೀ ಗ್ರ್ಯಾಂಡ್ ಹೋಟೆಲ್ ಮುಂಭಾಗದಲ್ಲಿ ನಿಲ್ಲಿಸಿದ್ದಾರೆ. ಸ್ವಲ್ಪ ಸಮಯದ ನಂತರ ವಾಹನ ನೋಡಿದರೆ ನಾಪತ್ತೆಯಾಗಿದೆ. ಆಗಲೇ ಬೆಳಗ್ಗೆ 9 ಗಂಟೆ 10 ನಿಮಿಷದಲ್ಲಿ ಇವಾಗ ಜೊತೆ ಸರ್ ತುಂಬ ಬೇಸರ ಆಗ್ತದೆ. ಈ ಥರ ಇವಾಗ ಹಾಡಾಗ್ಲಲ್ಲೇ ಆಗ್ತಾಯಿದೆ ಅಂದರೆ ಏನಪ್ಪ ಹೆಂಗಪ್ಪ ಅನ್ನೋದು ನಮಗೆ ಇವಾಗ ಜನ ಇರೋ ಜಾಗದಲ್ಲಿ ಸಾರ್ವಜನಿಕ ಜಾಗಗಳಲ್ಲಿ ಈ ಥರ ಆಗ್ತಾಯಿದೆ ಅಂದರೆ ನಮಗೆ ಇವಾಗ ಯಾವ ಥರ ಜೀವನಗಳು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವ ಥರ ಮಾಡಬೇಕು ಅಂತ ಇನ್ನೇನು ಬೆಳಗ್ಗೆ ಅದು 9 ಗಂಟೆ ಅಂಗಡಿ ತೆಗೆದು 10-20 ನಿಮಿಷದಲ್ಲಿ ಆ ಥರ ಆಗಿದೆ ಅಂದರೆ ನಮಗೇನೆ ಒಂಥರ ಇದಾಗ್ಬಿಟ್ಟಿದೆ ಸರ್. ಇಲ್ಲ ಅದು ಡೌಟ್ ಯಾರಿಗೂ ಇಲ್ಲ ಸರ್. ಅದು ಡೌಟ್ ಯಾವ ಥರ ಅದ್ರ ಮೇಲೆ ಅದು ನಾವು ನಮ್ಮದು ಫೈನಾನ್ಸು ಏನಿಲ್ಲ ಅದ್ರ ಮೇಲೆ ಗಾಡಿ ಮೇಲೆ. ಯಾಕಂದರೆ ನಾವು ಬಂದು ಆ ಗಾಡಿ ತೊಗೊಂಬಂದಿರೋದು ಸರ್ಕಾರದಲ್ಲಿ RTO ಆಫೀಸಲ್ಲಿ ಆಕ್ಷನಲ್ಲಿ ತೊಗೊಂಬಂದಿರೋ ಗಾಡಿ ಅದು. ಸರ್ಕಾರದಲ್ಲಿ ನಮ್ಮ AC ಇವರು ಸೂಪ್ರಿಡೆಂಟ್ ಸಾಹೇಬರು ಆಕ್ಷನಲ್ಲಿ ಕೂಗಿ ನಮಗೆ ಕೊಟ್ಟಿರುವಂಥ ಗಾಡಿ. ಇನ್ನು ಜನನಿಬಿಡ ಪ್ರದೇಶದಲ್ಲೇ ಹಾಡು ಹಗಲೇ ನಗರದ ವ್ಯಾಪ್ತಿಯಲ್ಲಿರುವ ಪ್ರದೇಶದಲ್ಲಿ ನಿಲ್ಲಿಸಿದ ಕ್ಯಾಂಟರ್ ವಾಹನವನ್ನು ಅಪರಿಚಿತ ಆಸಾಮಿಗಳು ಕದ್ದುಕೊಂಡು ಪರಾರಿಯಾಗಿದ್ದಾರೆ. ಕಳ್ಳತನದ ಈ ದೃಶ್ಯಗಳು ಸಮೀಪದ ಹೋಟೆಲ್ನಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದ್ದು ಆರೋಪಿಗಳ ಚಲನವಲನಗಳು ದಾಖಲಾಗಿವೆ. ಇನ್ನು ಈ ಘಟನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದ್ದು, ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಗ್ರಾಮಾಂತರ ಪೊಲೀಸರು ಕ್ಯಾಂಟರ್ ವಾಹನ ಮತ್ತು ಆರೋಪಿಗಳ ಪತ್ತೆಗೆ ಶೋಧ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಜನನಿಬಿಡ ಪ್ರದೇಶದಲ್ಲೇ ಇಂತಹ ಘಟನೆ ನಡೆದಿರುವುದು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು, ವಾಹನಗಳ ಸುರಕ್ಷತೆ ಬಗ್ಗೆ ಹೆಚ್ಚಿನ ಜಾಗೃತೆ ವಹಿಸುವಂತೆ ಇದೊಂದು ಘಟನೆ ಸಾಕ್ಷಿಯಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.